ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಇಂಪಾರ್ಟೆಂಟ್ ವಿಡಿಯೋ ತಗೊಬಂದಿದ್ದೀನಿ. ಬನ್ನಿ, ನೀವು ನಮ್ಮ ಅಮ್ಮನ ಮನೆಗೆ ಬನ್ನಿ, ಕರ್ಕೊಂಡೋಗ್ತೀನಿ. ನಮ್ಮ ತಂದೆ, ತಾಯಿ, ತಮ್ಮನ ಹೆಂಡತಿ ಇದ್ದಾರೆ. ಇವತ್ತು ನಮ್ಮ ತಮ್ಮನ ಹೆಂಡತಿಗೆ ಸೀಮಂತ ಕಾರ್ಯ ಮಾಡ್ತಾ ಇದ್ದೀವಿ. ನಾನು ಕೂಡ ಹೋಗಿದ್ದೀನಿ, ಆಯಿತಾ. ಇಲ್ಲಿ ಈ ವಿಡಿಯೋದಲ್ಲಿ ಸೀಮಂತ ಎಂದರೇನು, ಯಾಕೆ ಆಚರಣೆಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ, ಆಯಿತಾ. ಸೀಮಂತ ಎಂದರೆ ನಾವೆಲ್ಲರೂ ತಾಯಿಯಿಂದನೇ ಬಂದಿದ್ದೀವಿ ಅಲ್ವಾ. ನಾವು ಹೊಟ್ಟೆಲಿದ್ದಾಗ ಆ ತಾಯಿಯಾದವಳಿಗೆ ಒಂದು ಶಕ್ತಿ ಬೇಕು, ಆ ಮಗುವನ್ನು ಹೆರಲಿಕ್ಕೆ ಒಂದು ಶಕ್ತಿ ಬೇಕು. ಹಾಗೆ ಆ ಮಗು ಮತ್ತು ತಾಯಿ ಚೆನ್ನಾಗೇ ಇರಬೇಕು ಅಲ್ವಾ. ಅದಕ್ಕೆ ಅವರು ಆ ಸೀಮಂತ ಕಾರ್ಯವನ್ನು ಇಟ್ಕೊಂಡಿದ್ದಾರೆ, ಅಂದರೆ ಇಟ್ಕೋತಾರೆ. ಎಲ್ಲರೂ ಬಂದು ಹಿರಿಯವರು, ಸಂಬಂಧಿಕರು, ದೇವರ ಆಶೀರ್ವಾದ ಎಲ್ಲವೂ ಬೇಕಾಗತ್ತೆ. ಒಂದು ತಾಯಿ ಮಗುವನ್ನು ಹೆರಲಿಕ್ಕೆ ಧೈರ್ಯ ಬೇಕು, ಶಕ್ತಿ ಬೇಕು, ಅವೆಲ್ಲ ತುಂಬಿಸ್ಬೇಕಲ್ವಾ ಅವ್ರ ಮನಸ್ಸಲ್ಲಿ. ಅವರಲ್ಲಿ ಆ ಮನಸ್ಸು ಅಂದರೆ ಆ ಶಕ್ತಿ ತುಂಬಿಸ್ಬೇಕು. ದೇವರಲ್ಲಿ ಬೇಡ್ಕೋತೀವಿ, ಬಂಧು ಬಾಂಧವ್ರನ್ನೆಲ್ಲ ಕರೆದು, ಹಿರಿಯವ್ರನ್ನೆಲ್ಲ ಕರೆದು ಆಶೀರ್ವಾದ ಪಡೀತಾರೆ ಗರ್ಭಿಣಿ ಇದ್ದವರು. ಸೀಮಂತ ಅಂದರೆ ಒಂದು ತಾಯಿ ಮತ್ತು ಮಗುವಿಗೆ ಒಳ್ಳೆಯದಾಗಲಿ ಅಂತ ಬಯಸುವ ಒಂದು ಸೀಮಂತ ಕಾರ್ಯ. ಎಲ್ಲರೂ ಸೇರಿ ಆ ತಾಯಿ ಮಗು ಚೆನ್ನಾಗಿ ಇರಬೇಕು, ಆ ತಾಯಿಯಾದವಳು ಮಗುವನ್ನು ಯಾವುದೇ ತೊಂದರೆ ಇಲ್ಲದೇ ಆ ಮಗುವನ್ನು ಹೆರಬೇಕು, ಅಂದರೆ ಭೂಮಿಗೆ ಬರಬೇಕು ಅಂತ ಬೇಡ್ಕೊಳ್ಳುವ ಆ ದಿನ ಸೀಮಂತ ಕಾರ್ಯ. ಅಂದರೆ ಪ್ರೀತಿಯಿಂದ ಒಳ್ಳೆಯದಾಗಲಿ ಅಂತ ಬೇಡ್ಕೋತೀವಿ ದೇವರಲ್ಲಿ, ಹಿರಿಯವ್ರ ಹತ್ರ. ಹೀಗೆ ಎಲ್ಲರದ್ದು ಆಶೀರ್ವಾದವನ್ನು ಆ ದಿನ ಪಡಿಬೇಕು, ತಗೋಬೇಕು. ಸೀಮಂತ ಕಾರ್ಯ ಅನ್ನೋದು ಹೀಗೆ. ಹಾಗೆ ಆ ಮಗು ಕೂಡ ಚೆನ್ನಾಗಿ ಅಂದರೆ ಆರೋಗ್ಯವಾಗಿ ಇರಬೇಕು, ತಾಯಿ ಮಗು ಚೆನ್ನಾಗಿರಬೇಕು ಅಂತ ಆ ದಿನ ಪ್ರಾರ್ಥನೆ ಮಾಡಿಕೊಳ್ಳುವ ದಿನ ಸೀಮಂತ ಕಾರ್ಯ. ಹಾಗೆ ಯಾಕೆ ಆಚರಣೆಯಲ್ಲಿ ಬಂದಿದೆ ಅಂದರೆ, ಮೊದಲೆಲ್ಲ ಏನಿತ್ತು ಗೊತ್ತಾ, ಹಾಸ್ಪಿಟ್ಲೆಲ್ಲ ತುಂಬ ಕಡಿಮೆ ಇತ್ತು. ನಾರ್ಮಲ್ ಡೆಲಿವರಿ ಆಗ್ತಿತ್ತಲ್ವ, ಫಸ್ಟ್ ಡೆಲಿವರಿ ಅಂದರೆ ಫಸ್ಟ್ ಮಗು ಹೆರುವಾಗ ಅವರಿಗೇನು ಗೊತ್ತಿರಲ್ಲ ಅಲ್ವಾ, ತಾಯ್ತನ ಅವರಿಗೆ ಗೊತ್ತಿರಲ್ಲ. ಹಾಗಾಗಿ ಅವರಿಗೆ ಆ ದಿನ ಅಂದರೆ ಈ ಸೀಮಂತ ಕಾರ್ಯ ಮಾಡಿದಾಗ ದೇವ್ರ ಮೊರೆ ಹೋಗೋದು, ಹಿರಿಯವ್ರದ್ದು ಮೊರೆ ಹೋಗೋದು, ಎಲ್ಲರ ಆಶೀರ್ವಾದ ತಗೊಂಡು ಅವರಿಗೇನು ತೊಂದರೆ ಆಗಬಾರ್ದು. ಹೀಗೆ ಅವರಲ್ಲಿ ಒಂದು ರೀತಿ ಧೈರ್ಯ ತುಂಬೋದು. ತಾಯಿ ಆಗ್ತಾ ಇದ್ದವರಿಗೆ ಫಸ್ಟು ಚೊಚ್ಚಲ ಹೆರಿಗೆ ಅನ್ನೋದು ತುಂಬ ಭಯ ಇರುತ್ತೆ, ಏನು ಗೊತ್ತಿರಲ್ಲಲ್ವ, ಭಯ ತುಂಬ ಇರುತ್ತೆ. ಒಂದು ಹೆರಿಗೆ ಅಂದರೆ ಸಾಮಾನ್ಯನ, ಈಗೆಲ್ಲ ಬಿಡಿ, ನಾರ್ಮಲ್ ಡೆಲಿವರಿ ಆಗೋದೇ ತುಂಬ ಕಡಿಮೆ. ನಾರ್ಮಲ್ ಡೆಲಿವರಿ ಆಗ್ತಾರೆ ಅಂದರೂ ಕೂಡ ಸಿಜೇರಿಯನನ್ನು ಮಾಡಿಸ್ಕೊಬಿಡ್ತಾರೆ, ಹೊಟ್ಟೆ ಕೊಯ್ದು ಮಗುವನ್ನು ತೆಗೆಯುವುದು. ಆವಾಗ ಹಾಗೇನೂ ಇಲ್ಲ, ಎಷ್ಟೇ ಕಷ್ಟ ಆದರೂ ಕೂಡ ಮಗು ನಾರ್ಮಲ್ ಡೆಲಿವರಿ ಆಗಿ ಹೆರಬೇಕಿತ್ತು. ಅಂದರೆ ಆ ತಾಯಿ ಮಗು ಅಂದರೆ ಆವಾಗ ಒಂದು ರೀತಿ ಭಯ ಇತ್ತು, ತಾಯಿ ಮಗುವಿನ ಬಗ್ಗೆ ಕೂಡ. ಹೆರಿಗೆ ಅಂದರೆ ತುಂಬ ಭಯ ಇತ್ತಲ್ವ. ಹಾಗಾಗಿ ಈ ಸೀಮಂತ ಕಾರ್ಯವ ಆಚರಣೆಯಲ್ಲಿ ಬಂದಿದೆ. ಅಂದರೆ ತಾಯಿ ಮಗುವಿಗೆ ಒಳ್ಳೆಯದಾಗಲಿ, ಅವರ ಫಸ್ಟ್ ಹೆರಿಗೆ ಚೆನ್ನಾಗಿ ಆಗಲಿ, ಏನು ತೊಂದರೆ ಆಗದೇನೆ ತಾಯಿ ಮಗು ಚೆನ್ನಾಗಿರಲಿ ಅಂತ ಸೀಮಂತ ಕಾರ್ಯವನ್ನು ಆಚರಣೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಇಷ್ಟೇ ನೋಡಿ, ನಮ್ಮ ತಮ್ಮನ ಹೆಂಡತಿಗೆ ಸೀರೆ ಕೊಡ್ತಾ ಇದ್ದಾರೆ. ನಮ್ಮ ಕರಾವಳಿ ಕಡೆ ಇದೇ ರೀತಿ ಮಾಡೋದು. ಮೊದಲು ಗಂಡನ ಮನೆಯವರು ಅಂದರೆ ನಮ್ಮಮ್ಮ, ನೀವು ನೋಡಿದ್ರಿ ಅಲ್ವಾ, ನಮ್ಮಮ್ಮ ಫಸ್ಟು ಸಾರಿ, ಕಾಯಿ, ತೆಂಗಿನಕಾಯಿ ಎಲ್ಲ ಹಾಕಿ, ಬಳೆ ಎಲ್ಲ ಹಾಕಿ ಉಡಿ ತುಂಬ್ತೀವಿ. ನಂತರ ಅವ್ರದ್ದು ತಾಯಿ ಇರ್ತಾರಲ್ವ, ಈಗ ನಮ್ಮ ತಮ್ಮನ ಹೆಂಡತಿದು ತಾಯಿ ಪ್ರಶಾಂತಿ, ಅವ್ರದ್ದು ತಾಯಿ ಉಡಿ ತುಂಬೋದು, ತಾಯಿ ಮನೆಯದು. ನಂತರ ನಾವೆಲ್ಲ ಹೋದವರೆಲ್ಲ ಸಾರಿ ಕೊಡೋದು, ಸಾರಿನೂ ಕೊಡ್ಬೋದು, ಬ್ಲೌಸ್ ಪೀಸು, ಹೀಗೆ ಬಳೆ ಎಲ್ಲ ಹಾಕಿ ಉಡಿ ತುಂಬಿ ಅವರಿಗೊಂದು ನಾವು ಗೌರವ ಕೊಡೋದು. ಅಂದರೆ ಚೆನ್ನಾಗಿ ಹೆರಿಗೆ ಆಗಲಿ, ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ ಅಂತ ದೇವರಲ್ಲಿ ಮೊರೆ ಹೋಗ್ಬೋದು. ತುಂಬ ಜನ ಬಂದಿದ್ದಾರೆ ನೋಡಿ. ಚಿಕ್ಕ ಮನೆಯಲ್ಲೇ ನಾವು ಫಂಕ್ಷನನ್ನು ಮಾಡಿದ್ವಿ, ಸೀಮಂತ ಕಾರ್ಯ. ಅಂದರೆ ತುಂಬ ಜನ ಇನ್ನೂ ಬರೋರಿದ್ದರು, ನಾವು ಹಿಂಗೆ ಸ್ವಲ್ಪ ಜನಕ್ಕೆ ಕರೆದಿದ್ದೀವಿ. ಮನೆಯೊಳಗೆ ಸ್ವಲ್ಪ ಕಷ್ಟ ಆಗುತ್ತಲ್ವ, ತುಂಬ ಜನರಿಗೆ ಕರೆದು ಮಾಡೋದು ಕಷ್ಟ ಆಗತ್ತೆ.
ಈಗ ದೊಡ್ಡ ದೊಡ್ಡ ಹಾಲೆಲ್ಲ ಆದರೆ ಮಾಡ್ತೀವಿ. ಅಂದರೆ ನಮ್ಮ ಕಡೆ ಏನು ಗೊತ್ತಾ, ಮನೇಲೇ ಮಾಡೋದು ಸಂಪ್ರದಾಯ. ಹಳ್ಳಿ ಅಲ್ವಾ, ಹಳ್ಳಿ ಕಡೆ ಎಲ್ಲ ಅದೇ ರೀತಿ ಇರುತ್ತೆ. ನೋಡಿ ಎಷ್ಟು ಜನ ಸೇರಿದ್ದಾರೆ. ಇನ್ನೂ ಬರ್ತಿದ್ರು, ಆದರೆ ದೂರ ದೂರ ಎಲ್ಲ ಕರೀಲಿಲ್ಲ, ಹತ್ತಿರ ಒಂದು ಸ್ವಲ್ಪ ಮಂದಿಗೆ ಕರೆದು ಮಾಡ್ತಾ ಇದ್ದೇವೆ. ಎಲ್ಲರೂ ಬಂದಿದ್ದಾರೆ, ಮುತ್ತೈದೆಯವರೆಲ್ಲ ಬಂದು ತಾಯಿ ಮಗುವಿಗೆ ಅವರು ಚೆನ್ನಾಗಿ ಇರಬೇಕು, ಚೆನ್ನಾಗಿ ಆರೋಗ್ಯವಾಗಿರಬೇಕು ಅಂತ ಆ ದಿನ ಕೇಳ್ಕೊಳ್ಳೋದು. ಇದೇ ರೀತಿ ನಮ್ಮ ಕಡೆ ಮಾಡೋದು ಸೀಮಂತ ಕಾರ್ಯವನ್ನು. ಅಂದರೆ ಸ್ವೀಟು, ಹಣ್ಣು ಎಲ್ಲ ಇಟ್ಟು ಒಂದು ರೀತಿ ಅದು ಖುಷಿ ಕೊಡುತ್ತೆ. ಅವರಲ್ಲೂ ಆ ದಿನ ಪ್ರೆಗ್ನೆಂಟ್ ಇರ್ತಾರಲ್ವ, ಅವರಲ್ಲೊಂದು ರೀತಿ ಖುಷಿ ಇರುತ್ತೆ. ಯಾರಿಗೆ ಬೇಡ ತನ್ನ ಮಗುಗೆ ಒಳ್ಳೆಯದಾಗಲಿ ಅಂತ ಬಯಸೋದು ಅಲ್ವಾ. ಎಲ್ಲರೂ ಸೇರಿ ಪ್ರೀತಿಯಿಂದ ಒಳ್ಳೆಯದಾಗಲಿ ಅಂತ ಪ್ರೀತಿ ಮಾಡ್ತಾರಲ್ವ, ಆ ಖುಷಿ ಇರುತ್ತೆ. ಎಲ್ಲರೂ ಸೇರಿದ್ದಾರೆ ನೋಡಿ. ಹಾಗೆ ತೋರಿಸ್ತೀನಿ. ನಮ್ಮ ತಮ್ಮನೂ ಇದ್ದ, ನೋಡಿದ್ರಿ ಅಲ್ವಾ. ನಂತರ ಅವರಿಗೆ ಆರತಿಯನ್ನು ಬೆಳಗ್ತೀವಿ. ಆರತಿ ಬೆಳಗಿ ಹಾಗೆ ಊಟಕ್ಕೆ ಸ್ವೀಟು, ತುಂಬ ರೀತಿ ಸ್ವೀಟು ತರೋದು, ಹಣ್ಣನ್ನು ತರೋದು, ಹೀಗೆ ಆ ರೀತಿ ಮಾಡೋದು. ಹಣ್ಣು ಸ್ವೀಟು ಎಲ್ಲ ತಂದು ಹಾಗೆ ದೇವರಿಗೆ ಮೊದಲೇ ಪೂಜೆ ಸಲ್ಲಿಸ್ಕೋತೀವಿ. ಮನೆ ದೇವರಿಗೆ ಮೊದಲು ಪೂಜೆ ಮಾಡಿಕೊಂಡು ನಂತರ ಈ ಕಾರ್ಯವನ್ನು ಮಾಡ್ತೀವಿ. ನಂತರ ಏನು ಗೊತ್ತಾ, ಇದೆಲ್ಲ ಆದ ನಂತರ ಎಲ್ಲ ಹಿರಿಯವರಿಗೆಲ್ಲ ಕೈ ಮುಗಿಸ್ಕೊಂಡು ಅವರಿಗೆ ಊಟಕ್ಕೆ ಹಾಕೋದು. ನೋಡಿ, ಅವ್ರದ್ದು ತಂದೆ ತಾಯಿ, ನಮ್ಮದು ಪ್ರಶಾಂತ ಇದ್ದಾರಲ್ವ, ಅವ್ರದ್ದು ತಂದೆ ತಾಯಿ ಚಕ್ಕುಲಿ ತಿನ್ನಿಸ್ತಾ ಇದ್ದಾರೆ. ಅವರ ಅಣ್ಣ, ತುಂಬ ಜನ ಇದ್ದರು. ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡ್ರು. ಮನೆ ಒಳಗೆ ಸ್ವಲ್ಪ ಜಾಗ ಇತ್ತಲ್ವ, ತುಂಬ ಏನು ಜಾಗ ಇಲ್ಲ, ಸ್ವಲ್ಪ ಜಾಗದಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನಮ್ಮ ಕಡೆ ಸೀಮಂತ ಕರೆ ಮಾಡೋದು ಈ ರೀತಿ. ಎಲ್ಲ ಕಡೆನೂ ಹಾಗೇ ಇದೆ ಬಿಡಿ, ಸಾಧಾರಣ ಇದೇ ರೀತಿ ಮಾಡೋದೇ ಇದೆ ಪದ್ಧತಿ. ಹಾಗೆ ಲಾಸ್ಟ್ ಒಂದು ಆರತಿಯನ್ನು ಮಾಡ್ತೀವಿ. ಎಲ್ಲರೂ ಸೇರಿ ಆರತಿ ಮಾಡಿ ಹಾಡನ್ನು ಹಾಡ್ತೀವಿ. ಇಲ್ಲಿ ಹಾಡನ್ನು ಹಾಡಿದರು, ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ, ಹಾಡು ಹಾಕಿಲ್ಲ. ದೇವ್ರದ್ದು ಸಾಂಗ್ ಇತ್ತು, ದೇವ್ರದ್ದು ಸಾಂಗ್ ಹಾಕಿದ್ರಲ್ವ, ಕಾಪಿರೈಟ್ ಬರುತ್ತೆ, ಅದಕ್ಕೆ ನಾನು ಹಾಕಿಲ್ಲ. ನೋಡಿ, ಎಲ್ಲ ಫೋಟೋ ತೆಕ್ಕೊಂಡು ತುಂಬ ಖುಷಿಯಾಗತ್ತೆ ಗೊತ್ತಾ. ಎಲ್ಲರೂ ಸೇರಿ ಈ ರೀತಿ ಸೇರಿ ಮಾಡಿದಾಗ ಖುಷಿ ಇರುತ್ತೆ. ಮೊದಲೆಲ್ಲ ಏನು ಗೊತ್ತಾ, ಮೊದಲೊಂದು ನಮ್ಮ ಅಜ್ಜಿಯ ಕಾಲದಲ್ಲಿ ಹಾಸ್ಪಿಟ್ಲಲ್ಲಿ ಮಗುವನ್ನು ಹೇರೋದು ತುಂಬ ಕಡಿಮೆ ಇತ್ತು. ಮನೆಯಲ್ಲೇ ಹೇರೋದು. ಆವಾಗ ಡಾಕ್ಟ್ರೆಲ್ಲ ಇರಲಿಲ್ಲಲ್ವಾ, ತುಂಬ ಭಯ ಆವಾಗ. ಇವಾಗ ಅಷ್ಟೇನೂ ಇಲ್ಲ, ಭಯ ಏನೂ ಇಲ್ಲ. ಇಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ. ಈ ಕಡೆ ಏನು ಗೊತ್ತಾ, ಇಲ್ಲೆಲ್ಲ ಸೇರಿದಾರಲ್ವ, ಇದರಲ್ಲಿ ಯಾರು ಬೇರೆಯವರು ಯಾರೂ ಇಲ್ಲ, ಎಲ್ಲ ನಮ್ಮದೇ ರಿಲೇಷನು, ಎಲ್ಲರೂ ನಮ್ಮದೇ ರಿಲೇಷನ್ನೇ ಇದ್ದಾರೆ. ಎಲ್ಲರೂ ಸೇರಿ ಅಡುಗೆ ಮಾಡ್ತಾ ಊಟ ಮಾಡ್ತಾ ಇದ್ದಾರೆ. ಹಾಗೆ ಆವಾಗಿನ ಕಾಲದಲ್ಲಿ ಆ ರೀತಿ ಇತ್ತಲ್ವ, ಅದು ರೂಢಿ ಸಂಪ್ರದಾಯವಾಗಿ ಈ ರೀತಿ ಬೆಳೀತಾ ಬಂದಿದೆ. ತಾಯಿ ಮಗುವಿಗೆ ಒಳ್ಳೆಯದನ್ನು ಬಯಸೋದು, ಚೆನ್ನಾಗಿ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಅವ್ರದ್ದು ಚಿಕ್ಕಪ್ಪ ಮಾವ ಎಲ್ಲರೂ ಬಂದಿದ್ರಲ್ವ, ಫೋಟೋಸ್ ಎಲ್ಲ ತಗೊಂಡಿದ್ರು. ಹಾಗೆ ಒಂದು ಇರಲಿ ಅಂತ ಎಲ್ಲರದ್ದು ಫೋಟೋ ಹಾಕಿದ್ದೀನಿ. ನಾವೆಲ್ಲ ಭೂಮಿ ಮೇಲೆ ಬಂದಿದ್ದೀವಿ ಅಂದರೆ ತಾಯಿ ಪಾತ್ರ ಎಷ್ಟು ದೊಡ್ಡದಿರುತ್ತೆ ಅಲ್ವಾ. ನಾವು ಅವರಿಗೆ ಗೌರವ ಕೊಡಲೇಬೇಕು. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.